ಶಬರಿಮಲೆ ದೇಗುಲದ ಚಿನ್ನಾಭರಣ ಕಳವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿಯಲ್ಲೂ ಕೂಡ ತನಿಖೆಯನ್ನ ಮಾಡ್ತಾ ಇರುವಂತದ್ದು ಕೇರಳದ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್. ಶಬರಿಮಲೆ ದೇಗುಲದ ಚಿನ್ನಾಭರಣ ಕಳವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯಕ್ಕೂ ನಂಟಿದೆ. ಇದರಲ್ಲಿ ಬಳ್ಳಾರಿಯಲ್ಲೂ ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ ಕೇರಳ SIT ಟೀಮ್. ಜ್ಯುವೆಲರಿ ಶಾಪ್ ಮಾಲೀಕ ಗೋವರ್ಧನ್ ಅನ್ನ ವಿಚಾರಣೆ ಮಾಡಲಾಗ್ತಾ ಇದೆ. ಜ್ಯುವೆಲರಿ ಶಾಪ್ನ ಮಾಲೀಕ ಗೋವರ್ಧನ್ ಅವರನ್ನ ವಿಚಾರಣೆ ಮಾಡಲಾಗ್ತಾ ಇದೆ. ರೊದ್ದಂ ಜ್ಯುವೆಲರಿ ಶಾಪ್ನಲ್ಲಿ SIT ತನಿಖೆಯನ್ನ ಮಾಡ್ತಾ ಇದೆ. ಬಳ್ಳಾರಿಗೆ ಆಗಮಿಸಿರುವಂಥದ್ದು ಕೇರಳದ SIT ಟೀಮ್. ಶಬರಿಮಲೆ ದೇಗುಲದ ಬಾಗಿಲನ್ನ ಮಾಡಿಕೊಟ್ಟಿದ್ದಂತ ಗೋವರ್ಧನ್ ಶಬರಿಮಲೆ ದೇಗುಲದ ಬಾಗಿಲನ್ನ ಮಾಡಿಕೊಟ್ಟಿದ್ರು. ಬಳ್ಳಾರಿ ನಗರದ ಬೆಂಗಳೂರು ರಸ್ತೆಯಲ್ಲಿರುವಂಥ ರೊದ್ದಂ ಜ್ಯುವೆಲರಿ ಶಾಪ್ ಅದರ ಮಾಲೀಕ ಗೋವರ್ಧನ್ ಅವರ ಒಂದು ವಿಚಾರಣೆಯನ್ನು ಕೂಡ ಮಾಡಲಾಗ್ತಾ ಇದೆ. ಅವ್ರ ಶಾಪ್ ಕ್ಲೋಸ್ ಆಗಿದೆ ಇವತ್ತು. ರೊದ್ದಂ ಜ್ಯುವೆಲರ್ಸ್ ತೋರಿಸ್ತಾ ಇದ್ವಿ ದೃಶ್ಯಾವಳಿಯಲ್ಲೂ ಕೂಡ. ಶಬರಿಮಲೆಯಲ್ಲಿ ಚಿನ್ನಾಭರಣ ಕಳವು ಕೇಸ್ಗೆ ಸಂಬಂಧಪಟ್ಟಂತೆ ತನಿಖೆಯನ್ನು ಮಾಡ್ತಾ ಇರುವಂಥದ್ದು ಕೇರಳ SIT ಟೀಮ್. ಅದಕ್ಕೆ ಅಂತಾನೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನು ರಚನೆ ಮಾಡಿರುವಂಥದ್ದು ಕೇರಳ ಸರ್ಕಾರ. ಈ ಸಂದರ್ಭದಲ್ಲಿ ತನಿಖೆಯನ್ನು ಮಾಡ್ತಾ ಇರುವಂಥ SIT ರಾಜ್ಯದ ಬಳ್ಳಾರಿಯಲ್ಲಿರುವಂಥ ಜ್ಯುವೆಲರಿ ಶಾಪ್ನ ಮಾಲೀಕ ಗೋವರ್ಧನ್ ಅವರನ್ನ ವಿಚಾರಣೆ ಮಾಡಲಾಗ್ತಾ ಇದೆ. ಅವರಿಗೆ ಇದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಸಂಬಂಧ ಇದೆಯಾ ಗೊತ್ತಿಲ್ಲ, ಕಾದ್ ನೋಡಬೇಕು ಅವ್ರ ಪಾತ್ರ ಏನಾದರೂ ಇದೆಯಾ ಇದರಲ್ಲಿ ಅಂತ. ಶಬರಿಮಲೆ ದೇಗುಲದಲ್ಲಿ ಚಿನ್ನಾಭರಣ ಕಳವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೊದ್ದಂ ಜ್ಯುವೆಲರಿ ಶಾಪ್ ಮಾಲೀಕ ಗೋವರ್ಧನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಕಳೆದ 35 ವರ್ಷಗಳಿಂದ ಅಯ್ಯಪ್ಪ ಸ್ವಾಮಿ ಭಕ್ತ. 35 ವರ್ಷಗಳಿಂದ ಅಯ್ಯಪ್ಪ ಸ್ವಾಮಿ ಭಕ್ತ. ಅಯ್ಯಪ್ಪ ಸ್ವಾಮಿಗೆ ನಡ್ಕೊಳ್ತಾ ಇದ್ದೇನೆ. ದೇವಸ್ಥಾನದ ಬಾಗಿಲು ದ್ವಾರ ಮಾಡಲಿಕ್ಕೆ ಅವಕಾಶ ಸಿಕ್ಕಿತ್ತು. ನನಗೆ ದೇವಸ್ಥಾನದ ಬಾಗಿಲು ದ್ವಾರವನ್ನು ಮಾಡಲಿಕ್ಕೆ ಅವಕಾಶ ಸಿಕ್ಕಿತ್ತು. ಒನ್ನೇ ಕೃಷ್ಣನ್ ಅನ್ನುವಂಥ ಅರ್ಚಕರ ಮೂಲಕ ಅವಕಾಶ ಸಿಕ್ಕಿತ್ತು ನನಗೆ. ಶಬರಿಮಲೆಗೆ ಬಂಗಾರ ಲೇಪಿತ ಬಾಗಿಲು ದ್ವಾರವನ್ನ ಮಾಡಿಕೊಟ್ಟಿದ್ದೇನೆ ಅಂತ ಹೇಳಿದರು. ಉನ್ನಿಕೃಷ್ಣನ್ ಅಲ್ಲಿನ ಅರ್ಚಕ ಅವರ ಮೂಲಕ ನನಗೆ ಅವಕಾಶ ಸಿಕ್ಕಿತ್ತು. ಶಬರಿಮಲೆಗೆ ಬಂಗಾರ ಲೇಪಿತ ಬಾಗಿಲು ದ್ವಾರವನ್ನು ಮಾಡಿಕೊಟ್ಟಿದ್ದೆ. ದೇಣಿಗೆ ರೂಪದಲ್ಲಿ ಸಮರ್ಪಣೆಯನ್ನ ಮಾಡಿದ್ದೇನೆ. ಹಣವನ್ನ ಪಡೆದಿಲ್ಲ. ನಾನು ಶಬರಿಮಲೆ ದೇವಸ್ಥಾನಕ್ಕೆ ಸಾಕಷ್ಟು ದೇಣಿಗೆಯನ್ನ ಕೊಟ್ಟಿದ್ದೇನೆ. ವಾರದ ಹಿಂದೆಯೂ ಕೂಡ ನಾನು ವಿಚಾರಣೆಗೆ ಹೋಗಿ ಬಂದಿದ್ದೇನೆ ಅಂತ ಹೇಳಿದ್ರು. ಕೇರಳದ ಶಬರಿಮಲೆ ದೇವಸ್ಥಾನದಲ್ಲಿ ಚಿನ್ನಾಭರಣ ಕಳವು ಸಂಬಂಧಪಟ್ಟಂಗೆ ಬಳ್ಳಾರಿಯಲ್ಲಿ ಕೂಡ ಜ್ಯುವೆಲರ್ ಶಾಪ್ ಮಾಲೀಕರನ್ನು ಕೂಡ ವಿಚಾರಣೆ ಮಾಡಿ ಅವರಿಂದ ಕೂಡ ಕೆಲವೊಂದು ಮಾಹಿತಿಗಳನ್ನು ಕೂಡ ಪಡೆದಾರ ಅನ್ನೋ ಮಾಹಿತಿ ಕೂಡ ಈಗ ಸಿಗ್ತಾ ಇರ್ತಕ್ಕಂಥದ್ದು. ಇದ್ರ ಬಗ್ಗೆ ಮಾತಾಡಲಿಕ್ಕೆ ಬಳ್ಳಾರಿಯ ರೊದ್ದಂ ಜ್ಯುವೆಲರ್ಸ್ನ ಮಾಲೀಕ ಆಗಿರ್ತಕ್ಕಂಥ ಗೋವರ್ಧನ್ ಅವರು ನಮ್ಮ ಜೊತೆದ್ದಾರೆ. ಅವ್ರನ್ನೇ ಮಾತಾಡಿಸ್ತೀನಿ. ಸರ್, ಏನು ಕೇರಳದ ಶಬರಿಮಲೆ ಟೆಂಪಲಲ್ಲಿ ಚಿನ್ನಾಭರಣ ಕಳವು ಸಂಬಂಧಪಟ್ಟಂಗೆ ತಮ್ಮನ್ನು ಯಾಕೆ ವಿಚಾರಣೆ ಮಾಡಿದ್ರು? ಇದರಲ್ಲಿ ಹೆಂಗಂದರೆ 2019ರಲ್ಲಿ ನಮಗೆ ಉನ್ನಿಕೃಷ್ಣನ್ ಅನ್ನೋರ ಕಡೆಯಿಂದ ಒಂದು ಅವಕಾಶ ಬಂತು. ಅವರು ಏನು ಹೇಳಿದ್ರು, ಹಿಂಗೆ ಹಳೆ ಬಾಗಿಲು ಹಳೆ ಮೇನ್ ಬಾಗಿಲು ಇರುತ್ತಲ್ಲ ಅಯ್ಯಪ್ಪ ಸ್ವಾಮಿ ಟೆಂಪಲ್ ಶಬರಿಮಲೆಯಲ್ಲಿ ಇರೋದು ಶ್ರೀಕೋವಿಲ್ ಮೇನ್ ಬಾಗಿಲು, ಅದು ಶಿಲಾಭ್ಯಾಸ ಆಗಿದೆ. ಹಂಗಾಗಿ ನಮಗೊಂದು ಆರ್ಡರ್ ಇದೆ, ಅದರಲ್ಲಿ ಹೊಸ ಡೋರ್ ಮಾಡ್ಬೇಕನ್ನೋದು ಆರ್ಡರ್ ಇದೆ. ಹಂಗಾಗಿ ನಿಮಗೇನೇನು ಅವಕಾಶ ಇದ್ದರೆ ನೀವು ಅದನ್ನು ಡೊನೇಷನ್ ರೂಪದಲ್ಲಿ ಕೊಡ್ಬೋದು ಅಂತ ಹೇಳಿದ್ರು. ನಾವು ಎಷ್ಟೋ ಕೋಟಿಗಟ್ಟಲೆ ಜನರು ಪ್ರತಿಯೊಂದು ವರ್ಷ ಶಬರಿಮಲೆಗೆ ಹೋಗ್ತಾರೆ. ಅಯ್ಯಪ್ಪ ಭಕ್ತರು ನಮ್ಮ ದೇಶದಲ್ಲಿ ಭಾಳ ಜನ ಇದ್ದಾರೆ. ಹಂಗಾಗಿ ನಮಗೆ ಇಷ್ಟು ಜನರಲ್ಲಿ ಅಯ್ಯಪ್ಪ ನಮ್ಮನ್ನು ಆಯ್ಕೆ ಮಾಡಿದ್ದಾನೆ ಅಂತ ನಮಗೊಂದು ಅದೃಷ್ಟ ಭಾವನೆ ಮಾಡಿ ನಾವು ಏನು ಮಾಡಿದ್ವಿ, ಒಂದೇ ಮಾತಿಗೆ ನಾವು ಅದನ್ನು ಡೋರ್ ಮಾಡ್ತೀವಿ ಅಂತ ಒಪ್ಕೊಂಡು ನಮ್ಮ ಕಡೆಯಿಂದ ನಾವು ಪ್ರತಿಯೊಂದು ಮಾಡಿ ಅದನ್ನು ಕಟ್ಟಿಗೆ ಕೇರಳದಿಂದ ಪರ್ಚೇಸ್ ಮಾಡಿ ಅದನ್ನಿಂದ ಡೋರ್ ಮಾಡಿ ವುಡ್ ಡೋರ್ ಬಂದು ಶ್ರೀರಾಮ್ಪುರ ಟೆಂಪಲ್ ಅಯ್ಯಪ್ಪ ಸ್ವಾಮಿ ಟೆಂಪಲಲ್ಲಿ ವುಡ್ ಡೋರ್ ಮಾಡಿಸಿ ಕಾಪರ್ ವರ್ಕ್ ಎಲ್ಲ ಮಾಡಿ ಗೋಲ್ಡ್ ಪ್ಲೇಟಿಂಗ್ ಎಲ್ಲ ಮಾಡಿ ಪ್ರತಿಯೊಂದು ಕೆಲಸ ನಾವೇ ಮಾಡಿ ಯಾವುದು ಏನೂ ಇಲ್ದಂಗೆ ಭಾಳ ಅಮೌಂಟ್ ಆಗಿದೆ. ಅದೆಲ್ಲ ಅಮೌಂಟ್ ಮಾಡಿ ಅದನ್ನು ಹೋಗಿ ಸ್ವಾಮಿಗೆ ಸಮರ್ಪಣೆ ಮಾಡಿ ಬಂದ್ವಿ ಸರ್. ನೀವೇ ಡೊನೇಟ್ ಮಾಡಿರಿ ಸರ್, ಅಲ್ಲಿಂದ ಏನು ಹಣ ಪಡೆದಿಲ್ಲ? ಇಲ್ಲ ಸರ್, ಹಣ ಪಡೆ ಅವಶ್ಯಕತೆ ಇಲ್ಲ. ನಮಗೊಂದು ಅವಕಾಶ, ಒಂದು ಅದೃಷ್ಟ ಅಂತ ಭಾವನೆ ಮಾಡಿ ನಾವು ಮಾಡಿದ್ದಷ್ಟೇ. ದ್ವಾರಪಾಲಕರು ಇದ್ದಾರಲ್ಲ, ಅದರಲ್ಲಿ ಕೂಡ ಗೋಲ್ಡ್ ಪ್ಲೇಟಿಂಗ್ ಮಾಡಬೇಕು ಅಂತ ಅವರು ಉನ್ನಿಕೃಷ್ಣನ್ ಅವ್ರಿಗೆ ಹೇಳಿದ್ದಾರೆ. ಆ ಸಂಬಂಧಪಟ್ಟು ಅದರಲ್ಲಿ ಏನೋ ತೂಕ ಕಮ್ಮಿ ಆಗಿದೆ, ಅದರಲ್ಲಿ ಏನೋ ಡಿಫ್ರೆನ್ಸ್ ಆಗಿದೆ ಅನ್ನೋ ಉದ್ದೇಶಕ್ಕೆ ಅವರು ವಿಚಾರಣೆಗೆ ಅವರು ನನ್ನ ಕರೆದಿದ್ದರು ಟ್ರಿವೆಂಡ್ರಮ್ಗೆ. ಹೋದ ವಾರ ನಾನು ಟ್ರಿವೆಂಡ್ರಮ್ಗೆ ಹೋಗಿದ್ದೆ. ಟ್ರಿವೆಂಡ್ರಮ್ಗೆ ಹೋಗಿ SITಗೆ ಏನೇನು ಬೇಕೋ ದಾಖಲೆ ಪತ್ರಗಳೆಲ್ಲ ಫುಲ್ ಕೊಟ್ಟು ಬಂದಿದ್ದೀನಿ. ಅದೇ ಸಂಬಂಧವಾಗಿ ಬಳ್ಳಾರಿಗೆ ಕೂಡ ನಿನ್ನೆ ಬಂದಿದ್ದರು. ನಿನ್ನೆ ಬಂದು ನಮಗೆಲ್ಲ ವಿಚಾರಣೆ ಮಾಡಿ ದಾಖಲೆ ಪತ್ರಗಳು ಏನೇನು ಕೇಳಿದಕ್ಕೆಲ್ಲ ಕೊಟ್ಟು ಕಳಿಸಿದ್ದೀನಿ. ಕೋರ್ಟಲ್ಲಿ ವಿಚಾರ ಇರೋದ್ರಿಂದ ಅವರು ಏನು ಹೇಳ್ತಾ ಇದ್ದಾರೆ, ಎಲ್ಲಿ ಏನು ಮಾಹಿತಿ ಬಗ್ಗೆ ನಮಗೆ ತನಿಖೆಗೆ ಸಹಕಾರ ಮಾಡಬೇಕು ನೀವು ಅಂತ ಹೇಳಿದ್ದಾರೆ. ನಾನು ಎನಿ ಟೈಮ್ ಬಂದು ಮಾಡ್ತೀನಿ ಅಂತ ಹೇಳಿದ್ದೀನಿ. ಮೊದಲಿಂದ ಕೂಡ ಅಯ್ಯಪ್ಪ ಸ್ವಾಮಿ ಭಕ್ತರು. 35 ವರ್ಷದಿಂದ ನಾನು ಅಯ್ಯಪ್ಪ ಸ್ವಾಮಿ ಭಕ್ತ. ಅಯ್ಯಪ್ಪ ಸ್ವಾಮಿನೇ ನನ್ನ ಪ್ರಾಣ. ನಾನು ಹೇಳೋದೆಲ್ಲ, ನಾವು ಸಣ್ಣ ಹುಡುಗನ ಬಳ್ಳಾರಿಯಲ್ಲಿ ಯಾರು ಕೇಳಿದ್ರು ಅಯ್ಯಪ್ಪ ಬಗ್ಗೆ ನನಗೆ ಹೇಳ್ತಾರೆ ಸರ್. ಅದ್ರ ಈಗ ಅರ್ಚಕರು ಕೂಡ ತಮಗೆ ಬರ್ತಾ ಇದ್ರು ಇಲ್ಲಿ ಯಾವಾಗ ಅಂದ್ರೆ ದೇವಸ್ಥಾನ ಎಲ್ಲರೂ ಬರ್ತಾಯಿದ್ರು ಸರ್. ನಮ್ಮ ಮನೆಗೆ ನಾನು ಪೂಜೆ ಮಾಡಿಸ್ಬೇಕಂದವಾಗ ಬರ್ತಾಯಿದ್ರು, ಪೂಜೆ ಮಾಡ್ತಾಯಿದ್ರು.
ಗಣಹೋಮ ಮಾಡ್ತಾಯಿದ್ರು, 3-4 ಸಾರಿ ಮಾಡಿದ್ದಾರೆ. ನಾವು ಡೋರ್ ತಂದ ಹೋಗಿ ಇಲ್ಲಿ ಬಂದಿದ್ದಾರೆ, ಪೂಜೆ ಮಾಡಿದ್ದಾರೆ, ಡೋರ್ ಎಲ್ಲ ಮಾಡಿದ್ದೀವಿ ಸರ್. ಎಲ್ಲ ದಾಖಲೆಗಳನ್ನು ತಾವು ದಾಖಲೆಗಳು ಕೊಟ್ಟಿದ್ದೀವಿ. ನಾವು ತಪ್ಪು ಮಾಡಲ್ಲ, ತಪ್ಪು ಮಾಡೋ ಅವಶ್ಯಕತೆ ನಮಗಿಲ್ಲ. ಆರ್ಥಿಕವಾಗಿ ನಾವು ಭಾಳ ಚೆನ್ನಾಗಿದ್ದೀವಿ. ದೇವ್ರ ವಿಚಾರದಲ್ಲಿ ತಪ್ಪು ಮಾಡೋ ಆಲೋಚನೆಯೂ ನಾವು ಬರಲ್ಲ. ನಾವು ಏನು ತಪ್ಪು ಮಾಡಿಲ್ಲ. ಅವರೆಲ್ಲ ವಿಚಾರ ಕೇಳಿದ್ದಾರೆ, ಏನೇನು ಬೇಕು ಎಲ್ಲದಕ್ಕೂ ಸಹಕಾರ ಮಾಡ್ತೀನಿ ಅಂತ ಹೇಳಿದ್ದೀವಿ. ಎಲ್ಲ ಮಾಡ್ತಿದ್ದೀವಿ ಸರ್. ಥ್ಯಾಂಕ್ ಯು, ನಮಸ್ಕಾರ. ಇದಿಷ್ಟು ಬಳ್ಳಾರಿಯ ರುದ್ದಮ್ ಜ್ಯುವೆಲರ್ಸ್ ಮಾಲೀಕ ಆಗಿರ್ತಕ್ಕಂಥ ಗೋವರ್ಧನ್ ಅವರು ಹೇಳಿರ್ತಕ್ಕಂಥದ್ದು. ಬಸವರಾಜ ಅರನಹಳ್ಳಿ, ನ್ಯೂಸ್ 18 ಬಳ್ಳಾರಿ. ಶಬರಿಮಲೆ ದೇಗುಲದಲ್ಲಿ ಚಿನ್ನ ಕಳುವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉನ್ನಿಕೃಷ್ಣನ್ ಪೊಟ್ಟಿ ಮನೆ ಮೇಲೂ ಕೂಡ SIT ಆಫೀಸರ್ಸ್ ದಾಳಿಯನ್ನ ಮಾಡಿದ್ದಾರೆ. ಬೆಂಗಳೂರಿನಲ್ಲಿರುವಂಥ ಉನ್ನಿಕೃಷ್ಣನ್ ಮನೆ ಮೇಲೆ ರೇಡ್ ಅನ್ನ ಮಾಡಲಾಗಿದೆ. ಉನ್ನಿಕೃಷ್ಣನ್ ಪೊಟ್ಟಿ ಮನೆ ಇರುವಂಥದ್ದು ಬೆಂಗಳೂರಿನಲ್ಲಿ, ಅವರ ಮನೆ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಶ್ರೀರಾಮಪುರದಲ್ಲಿರುವಂಥ ಉನ್ನಿಕೃಷ್ಣನ್ ನಿವಾಸ ಕೇಳ SIT ತಂಡದಿಂದ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಶ್ರೀರಾಮಪುರಕ್ಕೆ ಬಂದಿದ್ದಾರೆ, ಅವರ ನಿವಾಸದ ಮೇಲೆ ದಾಳಿಯನ್ನ ಮಾಡಿದ್ದಾರೆ. ಅಲ್ಲಿ ಏನಾದರೂ ಮಾಹಿತಿ ಸಿಗುತ್ತಾ ಕಾದು ನೋಡಬೇಕು. ಕೇರಳ SIT ತಂಡದಿಂದ ಪರಿಶೀಲನೆ ಮಾಡಲಾಗ್ತಾ ಇದೆ. 4 ಅಧಿಕಾರಿಗಳು ದಾಳಿಯನ್ನ ಮಾಡಿ ಶೋಧವನ್ನ ಮಾಡ್ತಾ ಇದ್ದಾರೆ. ಕೇರಳ SIT ವಶದಲ್ಲಿರುವಂಥದ್ದು ಉನ್ನಿಕೃಷ್ಣನ್ ಪೊಟ್ಟಿ. ನಿನ್ನೆ ಬಳ್ಳಾರಿಯಲ್ಲೂ ಕೂಡ ತನಿಖೆಯನ್ನು ಮಾಡಿದ್ರು SIT ಆಫೀಸರ್ಸ್. ಈಗಷ್ಟೇ ತೋರಿಸ್ತಾ ಇದ್ವಲ್ಲ, ಗೋವರ್ಧನ್ ಅವರನ್ನ ವಿಚಾರಣೆಯನ್ನು ಕೂಡ ಮಾಡಲಾಗಿತ್ತು. ಬಳ್ಳಾರಿಗೂ ಕೂಡ ಬಂದಿದ್ರು SIT ಟೀಮ್ನವರು. ಬೆಂಗಳೂರಿನ ಉನ್ನಿಕೃಷ್ಣನ್ ಮನೆ ಮೇಲೆ ದಾಳಿಯನ್ನು ಮಾಡಿ ಈಗ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಶಬರಿಮಲೆಯಲ್ಲಿ ಚಿನ್ನ ಕಳುವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿರುವಂಥ ಉನ್ನಿಕೃಷ್ಣನ್ ನಿವಾಸದ ಮೇಲೆ ದಾಳಿಯನ್ನ ಮಾಡಿ ಅಲ್ಲಿ ಏನಾದರೂ ಸಿಗಬಹುದಾ ಅನ್ನುವಂಥದ್ರ ಬಗ್ಗೆ SIT ಆಫೀಸರ್ಸ್ ತನಿಖೆಯನ್ನ ಮಾಡ್ತಾ ಇರುವಂಥದ್ದು. ಉನ್ನಿಕೃಷ್ಣನ್ ಈಗ ಆಲ್ರೆಡಿ SIT ಆಫೀಸರ್ಸ್ ವಶದಲ್ಲಿದ್ದಾರೆ. ಅವರು ಬಂಧನವನ್ನ ಮಾಡಲಾಗಿದೆ. ಈಗ ಆಲ್ರೆಡಿ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಇದ್ರ ಮಾಹಿತಿ ಸಿಕ್ಕಿರ್ಬೋದೇನೋ, ಅಥವಾ ಅವರ ನಿವಾಸದ ಮೇಲೆ ದಾಳಿಯನ್ನ ಮಾಡಿದ್ರೆ ಇನ್ನೂ ಹೆಚ್ಚಿನ ದಾಖಲೆಗಳೇನಾದರೂ ಸಿಗಬಹುದು ಅನ್ನುವಂಥ ಕಾರಣಕ್ಕೋಸ್ಕರ ದಾಳಿಯನ್ನ ಮಾಡಿರುವ ರೀತಿ ಕಾಣಿಸ್ತಾ ಇದೆ. ಸುಮಾರು 4 ಜನ ಆಫೀಸರ್ಸ್ ಬಂದಿದ್ದಾರೆ, ನಿಮಗೆ ತೋರಿಸ್ತಾ ಇದ್ವಿ. KL ಅಂದರೆ ಕೇರಳದ ರಿಜಿಸ್ಟ್ರೇಷನ್ ಇರುವಂಥ ಕಾರಿನಲ್ಲಿ ಬಂದು SIT ಆಫೀಸರ್ಸ್ ದಾಳಿಯನ್ನ ಮಾಡಿದ್ದಾರೆ. ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಉನ್ನಿಕೃಷ್ಣ ನಿವಾಸದ ಮೇಲೆ ದಾಳಿ ಮಾಡಿ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿರಾಜು, 4 ಜನ ಆಫೀಸರ್ಸ್ ಬಂದು ದಾಳಿಯನ್ನ ಮಾಡಿದ್ದಾರೆ, ಏನಾದರೂ ಮಾಹಿತಿ ಸಿಗ್ತಾ ಇದೆಯಾ? ಇವತ್ತು ಬೆಳಗಿನ ಜಾವ ಏನು ಕೇರಳದ ಒಂದು SIT ತಂಡದ ಅಧಿಕಾರಿಗಳೀಗ ಶ್ರೀರಾಮ್ಪುರದಲ್ಲಿ ಕೂಡ ಒಂದು ದಾಳಿಯನ್ನು ಮಾಡಿರೋದು. ಏನು ಪೋಟಿ ಉನ್ನಿಕೃಷ್ಣನ್ ಇದ್ದಾರೆ, ಅವರ ಮನೆಯಲ್ಲಿ ಈಗ ಶೋಧ ಮಾಡುವಂತ ಕೆಲಸವನ್ನು ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ. ಏನು ದ್ವಾರ ಬಾಗಿಲಿನ ಒಂದು ಚಿನ್ನ ಕಳುವಿಗೆ ಸಂಬಂಧಪಟ್ಟಂತೆ ಈಗಾಗಲೇ ನಿನ್ನೆ ಕೂಡ ಬಳ್ಳಾರಿಯಲ್ಲಿ ಒಂದು ಶೋಧವನ್ನು ಮಾಡಿದ್ರು. ಈಗ ಅದೇ ತಂಡ ಈಗ ಬೆಂಗಳೂರಿಗೂ ಕೂಡ ಆಗಮಿಸಿ ಈ ಒಂದು ಚಿನ್ನಾಭರಣ ಕಳ್ಳತನಕ್ಕೆ ಸಂಬಂಧಪಟ್ಟಂತೆ ಅವ್ರ ಮನೆಯಲ್ಲಿ ಏನಾದ್ರು ದಾಖಲಾತಿಗಳು ಸಿಗಬಹುದಾ ಅನ್ನೋ ಒಂದು ಕಾರಣಕ್ಕೋಸ್ಕರ ಈಗ ತನಿಖೆಯನ್ನ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಖುದ್ದು ಏನು ಈ ಒಂದು ಪ್ರಕರಣದಲ್ಲಿ ಆರೋಪಿಯಾಗಿರುವಂತಹ ಪೋಟಿ ಉನ್ನಿಕೃಷ್ಣನ್ ಅವರನ್ನು ಕೂಡ ಈಗ ಬೆಂಗಳೂರಿಗೆ ಕರ್ಕೊಂಡು ಬಂದು ಇಲ್ಲಿ ತನಿಖೆ ಮಾಡುವಂತ ಕೆಲಸವನ್ನು ಕೂಡ ಈಗಾಗಲೇ ಮಾಡ್ತಾ ಇರೋದು. ಸುಮಾರು 4 ಮಂದಿ ಅಧಿಕಾರಿಗಳ ತಂಡ ಈಗಾಗಲೇ ಬೆಂಗಳೂರಿನಲ್ಲಿ ಬೀಡು ಬಿಟ್ಟು ಶ್ರೀರಾಮ್ಪುರದ ಅವರ ಮನೆಯಲ್ಲಿ ಶೋಧ ಮಾಡಿ ಏನಾದ್ರು ಡಾಕ್ಯುಮೆಂಟ್ಸ್ ಇರ್ಬೋದು, ಮತ್ತೆ ಒಂದು ಚಿನ್ನಾಭರಣಕ್ಕೆ ಸಂಬಂಧಪಟ್ಟಂತೆ ಮಾರಾಟ ಮಾಡಿರೋದಕ್ಕೆ ಏನಾದ್ರು ದಾಖಲಾತಿಗಳು ಪತ್ತೆ ಆಗುತ್ತಾ ಅಂತೇಳಿ ಈಗ ಶೋಧವನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ಇದೇ ಸಂದರ್ಭದಲ್ಲಿ ನಿನ್ನೆ ಕೂಡ ಈ ಒಂದು ಚಿನ್ನಾಭರಣ ಮಾರಾಟಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿಯ ಒಂದು ಜ್ಯುವೆಲರಿ ಶಾಪ್ ನಲ್ಲಿ ಕೂಡ ಒಂದು ತನಿಖೆಯನ್ನು ಕೂಡ ಮಾಡಿದ್ರು. ಏನು ಅಲ್ಲಿನ ಮಾಲೀಕ, ಜ್ಯೋತಿ ಶಾಪ್ನ ಮಾಲೀಕ ಆಗಿರುವಂತಹ ಗೋವರ್ಧನ್ ಅವರನ್ನು ಕೂಡ ವಿಚಾರಣೆ ಮಾಡಿ ಅವರಿಂದಲೂ ಕೂಡ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಮತ್ತೆ ಈ ಒಂದು ಚಿನ್ನಾಭರಣಕ್ಕೆ ಮಾರಾಟಕ್ಕೆ ಸಂಬಂಧಪಟ್ಟಂತೆ ಅವರು ಖರೀದಿ ಮಾಡಿದ್ರ ಇಲ್ವಾ, ಮತ್ತೆ ಅದಕ್ಕೆ ಪೂರಕವಾದ ಇರೋದ್ರ ದಾಖಲಾತಿಗಳು ಸಿಗುತ್ತಾ ಅಂತ ಹೇಳಿ ಕೂಡ ಈಗ SIT ಅಧಿಕಾರಿಗಳು ಬಳ್ಳಾರಿ ಮತ್ತೆ ಬೆಂಗಳೂರಿನಲ್ಲಿ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಪೃಥ್ವಿ. ಓಕೆ, ಧನ್ಯವಾದ ಮುನಿರಾಜು ನಿಮ್ಮೆಲ್ಲ ಮಾಹಿತಿಗಾಗಿ. 4 ಅಧಿಕಾರಿಗಳಿಂದ ಮನೆಯನ್ನ ಶೋಧ ಮಾಡಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ಏನಾದರೂ ಸಿಗಬಹುದಾ ಅನ್ನುವಂಥ ನಿಟ್ಟಿನಲ್ಲಿ ಹುಡುಕ್ತಾ ಇದ್ದಾರೆ ಕೇರಳದಿಂದ ಬಂದಿರುವಂಥ SIT ಆಫೀಸರ್ಸ್.